ನಂದಿನಿ ಸೇರಿ ಬ್ರ್ಯಾಂಡ್ ಕಂಪನಿಗಳ ಕಲಬೆರಕೆ ಹಾಲು ತಯಾರಿ. ಮಿಕ್ಸಿಂಗ್ ಮಾಡ್ತಿದ್ದ ಖದೀಮರ ಹೆಡೆಮುರಿ ಕಟ್ಟಿದ ಪೊಲೀಸರು. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತಿನ್ನುವ ಅನ್ನಕ್ಕೂ ಖದೀಮರು ವಿಷ ಹಾಕ್ತಿದ್ದಾರೆ. ಲಾಭದ ಆಸೆಗೆ ಬಿದ್ದ ಅದೆಷ್ಟೋ ವ್ಯಾಪಾರಿಗಳು ಇಂದಿಗೂ ಕೂಡ ಕಲಬೆರಕೆ ಎಣ್ಣೆ ಪದಾರ್ಥಗಳನ್ನ ಮಾರುಕಟ್ಟೆಯಲ್ಲಿ ಮಾಡ್ತಿದ್ದಾರೆ. ಇಂತಹ ಮಾರಾಟ ಜಾಲಕ್ಕೆ ಇಂದಿಗೂ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಇಂತಹ ಕಲಬೆರಕೆ ಆಹಾರದಿಂದಾಗಿ ಜನರು ಹಲವು ರೀತಿಯ ಮಾರಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಖದೀಮರು ಬ್ರಾಂಡೆಡ್ ಕಂಪನಿಗಳ ಆಹಾರವನ್ನ ಯಥಾವತ್ತಾಗಿ ಕಾಪಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇತ್ತ ಕೋಲಾರದಲ್ಲಿಯೂ ಇಂತಹ ಕಲಬೆರಕೆ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು, ಕಲಬೆರಕೆ ಕಳ್ಳರ ಕೈಚಳಕ ನೋಡಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಹೌದು, ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಹೊರವಲಯದ ಬಳ್ಳಗೆರೆ ಗ್ರಾಮದ ತೋಟದ ಮನೆಯಲ್ಲಿ ಅಕ್ರಮವಾಗಿ ನಕಲಿ ಹಾಲು ತಯಾರು ಮಾಡಲಾಗ್ತಾ ಇದೆ ಎಂಬ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದ್ರು. ಹಾಲಿನ ಪುಡಿ, ಪಾಮ್ ಆಯಿಲ್ ಹಾಗೂ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹಾಲು ತಯಾರು ಮಾಡಲಾಗ್ತಾ ಇತ್ತು. 1 ಲೀಟರ್ ಮಿಶ್ರಣದಿಂದ 20 ಲೀಟರ್ ಹಾಲು ತಯಾರು ಮಾಡಲಾಗ್ತಾ ಇತ್ತು. ಹೀಗೆ ತಯಾರು ಮಾಡಿದ ಹಾಲನ್ನ ಬೇತಮಂಗಲ ಸೇರಿದಂತೆ ಇತರ ಪ್ರದೇಶದ ಡೈರಿಗಳಿಗೆ ಸರಬರಾಜು ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ಇನ್ನು ಈ ಕುರಿತು ಎಸ್ಪಿ ಶಿವಾಂಶು ರಜಪೂತ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಂದಿನಿ ಸೇರಿದಂತೆ ಹಲವು ಬ್ರ್ಯಾಂಡ್ ಕಂಪನಿಗಳ ಕಲಬೆರಕೆ ಹಾಲನ್ನ ತಯಾರಿಸ್ತಾ ಇದ್ದ 8 ಮಂದಿಯನ್ನ ಬಂಧಿಸಲಾಗಿದೆ. ಬಂಧಿತರನ್ನ ಆಂಧ್ರ ಮೂಲದವರಾದ 50 ವರ್ಷದ ವೆಂಕಟೇಶಪ್ಪ, 35 ವರ್ಷದ ಬಾಲಾಜಿ, 25 ವರ್ಷದ ದಿಲೀಪ್, 33 ವರ್ಷದ ಬಾಲರಾಜ್, 28 ವರ್ಷದ ಮನೋಹರ್, 29 ವರ್ಷದ ಕಾರ್ತಿಕ್, 22 ವರ್ಷದ ಮನೋಜ್ ಮತ್ತು 55 ವರ್ಷದ ಮಂಜುನಾಥ್ ಎಂದು ತಿಳಿದು ಬಂದಿದೆ. ಇನ್ನು ದಾಳಿ ವೇಳೆ 500 ಗ್ರಾಂ ನಂದಿನಿ ಹಾಲಿನ ಪುಡಿಯ 350 ಪ್ಯಾಕೆಟ್, 1 ಕೆಜಿ ತೂಕದ 40 ಪ್ಯಾಕೆಟ್, ಮಿಲೆಟ್ ಮಿಲ್ಕ್ ಲಡ್ಡು 12 ಪ್ಯಾಕೆಟ್, 500 ಗ್ರಾಂ ಸಾಮರ್ಥ್ಯದ 7 ಬೆಲ್ಲದ ಪ್ಯಾಕೆಟ್, 900 ಪ್ಯಾಕೆಟ್ ಪಾಮ್ ಆಯಿಲ್, 2 ಮಿಕ್ಸಿ, 38 ಲೀಟರ್ ಸಾಮರ್ಥ್ಯದ 51 ಹಾಲಿನ ಕ್ಯಾನ್, ಹಾಲು ಸರಬರಾಜು ಮಾಡ್ತಾ ಇದ್ದ 4 ಚಕ್ರದ 2 ವಾಹನವನ್ನ ವಶಕ್ಕೆ ಪಡೆಯಲಾಗಿದ್ದು, ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ 2 ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್, ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು. ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಕಾಯ್ಸಂಬಳ್ಳಿ ಕಡೆ ಮತ್ತು ಆಂಧ್ರ ಪ್ರದೇಶಕ್ಕೆ ಕೂಡ ಕಲಿಸ್ತಾಯಿದ್ರು. ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು. ಇದು ವಿದೌಟ್ ಎನಿ ಲೈಸೆನ್ಸ್, ಪರವಾನಗಿ ಇಲ್ಲದೆ ಇದು ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ನಾವು 8 ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಲರಾಜ್, ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು BNSಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಎಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟಲ್ಲಿ ನಾವು FIR ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ. ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ, ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಬಂದಿದ್ದಾರೆ. ನಂದಿನಿದು ಮತ್ತು ಮಿಲ್ಕಿ ಮಿಸ್ಟ್ದು ಮತ್ತು ಪ್ರಭಾತ್, ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರು ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಲೀಟರಿಂದ 20 ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು. ಈ ನಂದಿನಿ ಹಾಲು ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು. ಅದಕ್ಕೆ ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ. ಇನ್ನು ನಗರದ ಹೊರವಲಯದ ಬಳ್ಳಗೆರೆ ಗ್ರಾಮದ ತೋಟದ ಮನೆಯಲ್ಲಿ ಅಕ್ರಮವಾಗಿ ನಕಲಿ ಹಾಲು ತಯಾರು ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದ್ರು. ಹಾಲಿನ ಪುಡಿ, ಪಾಮ್ ಆಯಿಲ್ ಹಾಗೂ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹಾಲು ತಯಾರು ಮಾಡಲಾಗ್ತಾ ಇತ್ತು. 1 ಲೀಟರ್ ಮಿಶ್ರಣದಿಂದ 20 ಲೀಟರ್ ಹಾಲು ತಯಾರು ಮಾಡಲಾಗ್ತಾ ಇತ್ತು. ಹೀಗೆ ತಯಾರು ಮಾಡಿದ ಹಾಲನ್ನ ಬೇತಮಂಗಲ ಸೇರಿದಂತೆ ಇತರ ಪ್ರದೇಶದ ಡೈರಿಗಳಿಗೆ ಸರಬರಾಜು ಮಾಡಲಾಗ್ತಾ ಇತ್ತು ಅಂದ್ರು. ಸಪ್ಲೈ ಮಾಡ್ತಾರೆ. ನಾವು ಅದು ಇನ್ನೂ ತನಿಖೆ ಮಾಡ್ತಾಯಿದ್ವಿ. ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಕಾಯ್ಸಂಬಳ್ಳಿ ಕಡೆ, ಇದು ಬೇತಮಂಗಲ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾಯಿದ್ವು ಈ ವಿಲೇಜಿಂದ, ಅದು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಅವರು ಕಲಿಸ್ತಾಯಿದ್ರು. ನಂದಿನಿ ಹೋಲ್ ಮಿಲ್ಕ್ ಪೌಡರ್ ಇತ್ತು, 25 kg ಚೀಲ ಇತ್ತು. 25 kg ಅಮೌಂಟ್ದು 19 ಮೊಟ್ಟೆಗಳು,
ದಟ್ ವಾಸ್ ಫಾರ್ ನಾಟ್ ಫಾರ್ ಸೇಲ್, ಮೋಸ್ಟ್ಲಿ ಗೌರ್ಮೆಂಟ್ ಸಪ್ಲೈ ಇರಬೇಕು. ಪ್ರಭಾತ್ ಡೇರಿ ಕಂಪ್ನಿದು 25 kg 20 ಮೊಟ್ಟೆಗಳು, ಮಿಲ್ಕಿ ಮಿಸ್ಟ್ ಕಂಪ್ನಿದು 25 kg 17 ಮೊಟ್ಟೆಗಳು, ನಂದಿನಿ ಮಿಲ್ಕ್ ಪೌಡರ್ 500 ಗ್ರಾಮ್ನ 350 ಪ್ಯಾಕೆಟ್ಗಳು, ನಂದಿನಿ ಮಿಲ್ಕ್ ಪೌಡರ್ 1000 ಗ್ರಾಮ್ನ 40 ಪ್ಯಾಕೆಟ್ಗಳು, ಅಂಗನವಾಡಿ ಶಾಲೆಗೆ ನೀಡಿರುವ ಪೌಷ್ಟಿಕ ಆಹಾರದ ಪುಷ್ಟಿ 2.5 kg 10 ಪ್ಯಾಕೆಟ್ಗಳು, ಮಿಲೆಟ್ ಲಡ್ಡು 1.8 kg 12 ಪ್ಯಾಕೆಟ್ಗಳು, ಬೆಲ್ಲದ ಪುಡಿ 500 ಗ್ರಾಮ್ನ 7 ಪ್ಯಾಕೆಟ್ಗಳು, ಆರ್ಕಾಯ್ ಗೋಲ್ಡ್ ಆ ಕಂಪ್ನಿಯ ಪಾಮ್ ಆಯಿಲ್ 90 ಬಾಕ್ಸ್ಗಳು ಇತ್ತು. ಪ್ರತಿಯೊಂದು ಬಾಕ್ಸಲ್ಲಿ 800 ಗ್ರಾಮ್ದು 10 ಪ್ಯಾಕೆಟ್ ಇತ್ತು. ಅದ್ರ ಜೊತೆಗೆ 38 ಲೀಟರ್ ಸಾಮರ್ಥ್ಯವಿರುವ ಹಾಲಿನ ಒಟ್ಟು 78 ಕ್ಯಾನ್ಗಳು, ಟೋಟಲ್ 78 ಕ್ಯಾನ್ ಇತ್ತು. ಅಲ್ಲಿ ಪ್ರತಿಯೊಂದು ಕ್ಯಾನ್ 38 ಲೀಟರ್ ಕೆಪಾಸಿಟಿ ಇತ್ತು. ಅದರಲ್ಲಿ 51 ಕ್ಯಾನ್ಗಳು ಎಲ್ಲಿ ಹಾಲು ಇತ್ತು, ಇದು ಡೂಪ್ಲಿಕೇಟ್ ಹಾಲು ಏನಿತ್ತು ಅದು ಫೀಲ್ ಇತ್ತು. ಮತ್ತು 4 ಪ್ಲಾಸ್ಟಿಕ್ ಬಕೆಟ್ಗಳು. ವೆಹಿಕಲ್ ಕೂಡ ನಾವು ಸೀಜ್ ಮಾಡಿದ್ದೀವಿ. ಹಾಲಿನ ಕ್ಯಾನ್ ಸಾಗಿಸುವ ಇದು ಒಂದು ಮಹೀಂದ್ರ ಜೀತೋ ಕಂಪನಿಯ ಗುಡ್ಸ್ ವಾಹನ್, ಮತ್ತು ಹಾಲಿನ ಕ್ಯಾನ್ ಸಾಗಿಸಲು ಇದು ಒಂದು ಟಾಟಾ ಏಸ್ ವೆಹಿಕಲ್. ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಲಕ್ಷ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಪಿಎಂ ನವೀನ್, ಮಾರ್ಕೊಂಡಯ್ಯ, ಸಬ್ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್, ಅಣ್ಣಪ್ಪ, ಸಿಬ್ಬಂದಿಗಳಾದ ರಾಜೇಂದ್ರ, ವೇಣುಗೋಪಾಲ್, ಲೋಕೇಶ್, ಗೋಪಿ, ರಮೇಶ್, ಈರಪ್ಪ ಜಂಬಗಿ, ರವಿಕುಮಾರ್, ಮನೋಹರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.